ಸರ್, ಈಗ ಅವರು ಕಾಂಗ್ರೆಸ್ನವರು ಏನು ಆರೋಪ ಮಾಡ್ತಿದ್ದಾರೆ ಅಂದರೆ ಇದು ಕಾರ್ಯಕರ್ತರ ನಡುವೆ ಗಲಾಟೆ ಆಗ್ತಾ ಇತ್ತು. ಆದರೆ ಅಲ್ಲಿ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರು ಬಂದಿರೋದಾಗಿ ಅದು ದೊಡ್ಡ ಮಟ್ಟಕ್ಕೆ ಆಯಿತು. ಅದು ಕಿಡಿ ಇದ್ದಿದ್ದು ಬೆಂಕಿ ಹತ್ತುಗೊತ್ತು, ಹೀಗಾಗಿ ಫೈರಿಂಗ್ ಆಯಿತು. ಅದರಿಂದ ಒಬ್ಬ ಕಾರ್ಯಕರ್ತ ಸಾವಾಗಿದ್ದಾರೆ. ಅದು ನೇರ ಕಾರಣ ಜನಾರ್ದನ್ ರೆಡ್ಡಿ ಅವರನ್ನು ಆರೋಪ ಮಾಡ್ತಾರೆ. ನಾನೇನು ಹೇಳ್ತೀನಿ ನೋಡ್ರಿ, ಇವಾಗ ನಾನೇನು ಎಲ್ಲನ ದೂರ ಏನಿಲ್ಲ ರೀ. ಜನಾರ್ದನ್ ರೆಡ್ಡಿ ಮನೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಇದಾವೆ ರೀ. ಅವರು ಗಟ್ಟಿಯಾಗಿ ಕಿರ್ಚಿದ್ರೆ ನಮ್ಮನ್ನೇ ಕೇಳ್ತಾರೆ, ನಾವು ಗಟ್ಟಿಯಾಗಿ ಕಿರ್ಚಿದ್ರೆ ಅವ್ರ ಮನೆ ಕೇಳ್ತಿದ್ರು. ದೂರ ಏನಿಲ್ಲ ನೋಡಿರಿ. ಇವಾಗ ಆದಿ ರೀ ಜನಾರ್ದನ್ ರೆಡ್ಡಿ ಮನೆ ಆದಿ. ಅವರು ಆದಿಯಲ್ಲಿ ಕಟ್ಟಬೇಡ ಅಂತೇಳಿ ಬೆಳಗ್ಗೆ ಹೇಳಿದಾರೆ, ಇವಾಗ ಕೂಡ ಹೇಳಿದಾರೆ, ಮುಂಚೆ ಕೂಡ ಹೇಳ್ತಿದ್ರೆ. ಅವರೇ ಬಂದು ಇಲ್ಲಿ ಬಂದು ಕುರ್ಚಿಗಳು ಹಾಕ್ಕೊಂಡು ಗುಂಡಾಗಿರಿ ಮಾಡಿಕೊಂಡು ಫೈರಿಂಗ್ ಇಲ್ಲೇ ಮಾಡ್ತಾರೆ ಅಂತ ಹೇಳಿದ್ರಿಗಿನ ನಾವು ಇಲ್ಲಿ ಮಧ್ಯಸ್ಥಿಕೆ ಮಾಡಬೇಕಾದಂಥ ಪರಿಸ್ಥಿತಿ ಯಾಕೆ ಬಂದಿರಿ? ನಾವು ಯಾಕೆ ಬಂದೀವಿ ಹೇಳ್ರಿ? ಇಲ್ಲಿ ಮನೆ ಹತ್ರ ಜಗಳ ಆಗ್ತಿದೆ ಅಂದ್ರಿಗಿನ ಯಾರೋ ಬಂದೇ ಬರ್ತಾರೆ ರೀ. ನಾವು ಹೋಗ್ತಾ ಇದ್ದೀವಿ, ಜನಾರ್ದನ್ ರೆಡ್ಡಿ ಬಂದರು, ನಾನು ಬಂದ್ವಿ. ಆ ಫೈರಿಂಗ್ ಆಗುತ್ತೆ ನಮಗೇನು ಗೊತ್ತಿದ್ದೇನೆ ರೀ. ನಾವು ಸುಮ್ಮನೆ ನಾವು ಏನೋ ನಾವೇನು ರೀ, ನಾವು ಸಹಜವಾಗಿ ಏನೇನು ಇರ್ಬೋದು, ಏನೇನಿದ್ರೆ ಹೇಳ್ಬೋದು ಮಾತು. ಅಲ್ಲಿ ಗಂಡು ಮೇನ ಆರಿಸೋ ತನಕ ಬರ್ತಾರೆ ಅಂತ ಹೇಳಿದ್ರಿಗಿನ ಅವರೆಲ್ಲ ಕೂಡ ಪ್ಲ್ಯಾಂಡ್ ಆಗಿ ಬಂದಂಥವ್ರು ಅಲ್ಲಲ್ರಿ. ಇಲ್ಲಿ ರೀ ಹಿಂಗೆ ಇವಾಗ ಅವರೆಲ್ಲ ಪ್ಲ್ಯಾಂಡಾಗಿ ಬಂದಿದ್ದಕ್ಕೋಸ್ಕರ ನೋಡಿರಿ. ಇವಾಗ ಅವರು ಸರ್ಕಾರ ಇದೆ, ಅವರು MLA ಇದ್ದಾರೆ ರೀ. ನಾನು ಅವ್ರ ಕಾರ್ಯಕ್ರಮ ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ಕೂಡ ನಮ್ದು ಅಭ್ಯಂತರ ಇಲ್ಲ ರೀ. ಈ ರೀತಿ ಯಾರೋ ಮನೆ ಹತ್ರ ಬಂದು ದೌರ್ಜನ್ಯ ಮಾಡೋದು ಇಲ್ಲ. ಅವ್ರ ಮನೆ ಹತ್ರ ಹೋಗಿ ನಾವು ಕೂಡ ಎಷ್ಟೋ 30 ವರ್ಷ ರಾಜಕಾರಣ ಮಾಡಿದ್ರಿ. ಕಾಂಗ್ರೆಸ್ಸಿನ ಎಲ್ಲ ಮಂದಿ ಶಾಸಕರಿಗೆ, ಎಲ್ಲ ಮಂದಿ ಮಾಜಿ ಮಂತ್ರಿಗಳಿಗೆ ಗೌರವವನ್ನು ಕೊಟ್ಕೊಂತ ಹೋರಾಟದ ಮೂಲಕ ಮೇಲೆ ಬಂದಿರಿ. ಈ ರೀತಿ ಬಂದು ದಾಂಧಲೆ ಮಾಡೋದ್ರಿಂದ ಅವರು ಹೆಣ್ಣುಮಕ್ಳು ಇರ್ತಾರೆ ರೀ, ಯಾರ್ಯಾರು ಅಡ್ಡಾಡ್ತಿರ್ತಾರೆ ರೀ. ಈ ಗುಂಡಾಗಳು ಕರ್ಕೊಂಡ್ಬಂದು ನೀಡೋದು ಏನೈತೆ ರೀ ಅವ್ರಿಗೆ? ಸರ್, ಈಗ ಶಾಸಕರು ಭರತ್ ರೆಡ್ಡಿ ಅವರು ಏನು ಆರೋಪ ಮಾಡ್ತಾರೆ ಅಂದರೆ, ನಾನು ಸರ್ಕಲ್ ಅಭಿವೃದ್ಧಿ ಮಾಡ್ತೀನಿ, ವಾಲ್ಮೀಕಿ ಮಹರ್ಷಿ ಪುತ್ಥಳಿಯನ್ನು ಅನಾವರಣ ಮಾಡ್ತೀನಿ, ಅದನ್ನು ಅಭಿವೃದ್ಧಿ ಕೆಲಸಗಳನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಹಾಗಾಗಿ ಈ ರೀತಿಯಾಗಿ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ರು BJP ಅವರು ಅಂತ. ನಾನು ಫಸ್ಟ್ ಆಫ್ ಆಲು ಇಂಥ ವಿಚಾರಗಳಲ್ಲಿ ಅಂದರೆ ಇಂಥ ಕ್ಷುಲ್ಲಕ ಕಾರಣಗಳಿಂದ ಒಂದು ಜೀವ ಹೋದಂಥ ಸಂದರ್ಭದಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಾರ್ದು. ಮಹರ್ಷಿ ವಾಲ್ಮೀಕಿಯವ್ರನ್ನ ಈ ಮಧ್ಯದಲ್ಲಿ ತರಲೇಬಾರ್ದು. ಯಾಕಂದ್ರೆ ಮಹರ್ಷಿ ವಾಲ್ಮೀಕಿಯವ್ರನ್ನ ಯಾಕೆ ಮಧ್ಯದಲ್ಲಿ ತರಬೇಕು? ನಿಮಗೇನು ಸಂಬಂಧ ರೀ ಮಹರ್ಷಿ ವಾಲ್ಮೀಕಿ? ಅಲ್ಲರಿ, ಮಹರ್ಷಿ ವಾಲ್ಮೀಕಿಯವರು ಪುತ್ಥಳಿ ಇಡೀ ಕೇವಲ ಬಳ್ಳಾರಿ ನಗರದಲ್ಲಿ ಅಲ್ಲ ರೀ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಪುತ್ಥಳಿಗಳು ಆಗ್ತಿರ್ತಾರೆ. ನಾವು ಹೋಗ್ತಿರ್ತೀವಿ ರೀ, ಕರೆದಂಥ ಟೈಮಲ್ಲಿ ಸಮಯ ಇದ್ದರೆ ನಾವು ಕೂಡ ಹೋಗಿ ಇನಾಗ್ರೇಷನ್ ಮಾಡ್ತೀವಿ. ಮಹರ್ಷಿ ವಾಲ್ಮೀಕಿಯವರು ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ ರೀ. ಅವರೆಲ್ಲ ದೊಡ್ಡ ವ್ಯಕ್ತಿಗಳು, ರಾಮಾಯಣವನ್ನು ಬರೆದಂಥವ್ರು. ಕೇವಲ ನಿಮಗೆಲ್ಲೋ ಒಂದು ಕಡೆ ಇವತ್ತು ನಿಮಗೆ ಏನೋ ಒಂದು ಕಡೆ ತೊಂದರೆ ಆಗಿದೆ ಅಂತೇಳಿ ಮಹರ್ಷಿ ವಾಲ್ಮೀಕಿಯವ್ರನ್ನ ಹೇಳ್ಕೊಂಬರೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಇದೆ ರೀ? ಅದು ಯಾವುದೇ ರೀತಿಯಲ್ಲಿ ಸರಿ ಅಲ್ಲ ರೀ. ಇದು ಎಲ್ಲ ಕೂಡ ಪ್ರೀ ಪ್ಲ್ಯಾಂಡ್. ಜನಾರ್ದನ್ ರೆಡ್ಡಿ ಹತ್ರ ಜಗಳ ಮಾಡಬೇಕು ಅನ್ನೋಂಥ ಕಾರಣದಿಂದನೇ ಈ ರೀತಿ ಮಾಡಿದಂಥ ವಿಷಯ ರೀ.